ರಾಹುಲ್ ಗಾಂಧಿ ಮದುವೆ ವಿಚಾರ ಆಗಾಗ ಸುದ್ದಿ ಆಗ್ತಲೇ ಇರುತ್ತೆ. ಪ್ರತಿ ಸಂದರ್ಶನದಲ್ಲೂ ಮದುವೆ ವಿಷಯ ಸದ್ದು ಮಾಡುತ್ತೆ. ಇಟಾಲಿಯನ್ ಸುದ್ದಿ ಪತ್ರಿಕೆಯೊಂದು ರಾಹುಲ್ ಗಾಂಧಿ ಇಂಟರ್ವ್ಯೂ ಮಾಡಿದಾಗ 52 ವರ್ಷ ಆದರೂ ಇನ್ನೂ ಸಿಂಗಲ್ ಆಗಿರೋದು ಯಾಕೆ ಅಂತ ಪ್ರಶ್ನೆ ಕೇಳಿತ್ತು. ಅದಕ್ಕೆ ಉತ್ತರ ಕೊಟ್ಟಿರುವಂತ ರಾಹುಲ್ ಗಾಂಧಿ, ನನ್ನ ಮನಸ್ಸಲ್ಲೂ ಮದುವೆ ಆಗಬೇಕು, ಮಕ್ಕಳನ್ನ ಹೊಂದಬೇಕು ಅನ್ನೋ ಆಸೆ ಹುಟ್ಟಿತ್ತು. ಆದರೆ ಮಾಡಬೇಕಾದ ಹಲವು ಕೆಲಸಗಳಿವೆ. ನಾನು ಯಾಕೆ ಮದುವೆ ಆಗಿಲ್ಲ ಅನ್ನೋಕೆ ನಿರ್ದಿಷ್ಟ ಕಾರಣವೇ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ನೂರಾರು ಕೋಟಿ ವಂಚನೆ ಆರೋಪದಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವಂತಹ ವಂಚಕ ಸುಕೇಶ್ ಚಂದ್ರಶೇಖರ್ ಇರುವಂತಹ ಜೈಲಿನ ಕೊಠಡಿಯಲ್ಲಿ ಲಕ್ಸುರಿ ವಸ್ತುಗಳು ಪತ್ತೆಯಾಗಿದೆ. ಅಂಡೋಲಿ ಜೈಲಿನ ಸಿಸಿಟಿವಿ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೈಲು ಅಧಿಕಾರಿಗಳು ಸುಕೇಶ್ ಜೈಲಿನ ಕೋಣೆಯೊಳಗಡೆ ಹುಡುಕಾಟವನ್ನು ನಡೆಸಿದಾಗ 2 ಪ್ಯಾಂಟ್ಗಳು, ದುಬಾರಿ ಶೂಗಳು ಪತ್ತೆಯಾಗಿವೆ. ಪ್ಯಾಂಟ್ ಮತ್ತು ಶೂಗಳ ಬೆಲೆ ಸುಮಾರು 1.5 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಜೈಲಿನ ಸಿಸಿಟಿವಿ ವಿಡಿಯೋದಲ್ಲಿ ಸುಕೇಶ್ ಅಳ್ತಾ ಇರೋದನ್ನ ಕಾಣಬಹುದು. 6 ಮಂದಿ ಸ್ಥಾಯಿ ಸಮಿತಿ ಸದಸ್ಯರ ಚುನಾವಣೆ ವೇಳೆ ದೆಹಲಿ ಮಹಾನಗರ ಪಾಲಿಕೆಯಲ್ಲಿ ಹೈಡ್ರಾಮಾ ನಡೆದಿದ್ದು, ಬಿಜೆಪಿ ಮತ್ತು ಆಮ್ ಆದ್ಮಿ ಕೌನ್ಸಿಲರ್ಗಳು ಪರಸ್ಪರ ಹೊಡೆದಾಟವನ್ನು ಮಾಡಿಕೊಂಡಿದ್ದಾರೆ. ಮೇಯರ್ ಆಯ್ಕೆ ಬಳಿಕ ನಡೆದಂತಹ ಪ್ರಕ್ರಿಯೆಯಲ್ಲಿ ತಡರಾತ್ರಿವರೆಗೂ ಸದಸ್ಯರು ಸದನದಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿದ್ದಾರೆ. ಮತದಾನದ ವೇಳೆ ಮೇಯರ್ ಶೆಲ್ಲಿ ಒಬೆರಾಯ್ಗೆ ಮತದಾನದ ಸಂದರ್ಭದಲ್ಲಿ ಫೋನ್ ಕೊಂಡೊಯ್ಯೋಕೆ ಅವಕಾಶ ನೀಡಿದ್ದಾರೆ ಅಂತೆಲ್ಲ ಆರೋಪ ಮಾಡಿ ಬಿಜೆಪಿಯ ಕೌನ್ಸಿಲರ್ಗಳು ಮೊದಲು ಗಲಾಟೆಯನ್ನು ಶುರು ಮಾಡಿದ್ರು. ಇದು ಸದನದಲ್ಲಿ ದೊಡ್ಡ ಗದ್ದಲಕ್ಕೆ ಕಾರಣ ಆಯಿತು. ಸನ್ರೈಸರ್ಸ್ ಹೈದರಾಬಾದ್ 16ನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೂ ಮುನ್ನ ತನ್ನ ತಂಡಕ್ಕೆ ನೂತನ ನಾಯಕನನ್ನು ನೇಮಿಸಿದೆ. ದಕ್ಷಿಣ ಆಫ್ರಿಕಾದ ಸ್ಟಾರ್ ಬ್ಯಾಟರ್ ಎಡನ್ ಮಾರ್ಕ್ರನ್ನ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಎಸ್ಆರ್ಎಚ್ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದಂಥ ಕೇನ್ ವಿಲಿಯಮ್ಸನ್ರನ್ನ ಮಿನಿ ಹರಾಜಿಗೂ ಮುನ್ನವೇ ಬಿಡುಗಡೆ ಮಾಡಲಾಗಿತ್ತು. ಇತ್ತೀಚೆಗೆ ಮುಗಿದ ದಕ್ಷಿಣ ಆಫ್ರಿಕಾದ T20 ಲೀಗ್ನ ಮೊದಲ ಸೀಸನ್ನಲ್ಲಿಯೇ ಸನ್ರೈಸರ್ಸ್ ತಂಡವನ್ನು ಮಾರ್ಕ್ ಚಾಂಪಿಯನ್ ಮಾಡಿದ್ರು. ಇನ್ನೊಂದು ಕಡೆ ದೆಹಲಿಗೆ ಡೇವಿಡ್ ವಾರ್ನರ್ ನಾಯಕನಾಗಿ ಆಯ್ಕೆಯಾಗಿದ್ದು, ಅಕ್ಷರ್ ಪಟೇಲ್ ಉಪನಾಯಕನ ಸ್ಥಾನವನ್ನು ನಿಭಾಯಿಸಲಿದ್ದಾರೆ.